ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಎಲ್ಲರೂ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಬಟನ್ ನಿಮಗೆ ಕಾಣಿಸುತ್ತೆ, ಅದನ್ನು ದಯವಿಟ್ಟು ಹೈಪ್ ಮಾಡಿ, ಹೈಪ್ ಪಾಯಿಂಟ್ಸ್ ಕೊಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ನೀವು ಸ್ಕಿಪ್ ಮಾಡಿದರೆ ಬರೀ ಅರ್ಧ ಸ್ಟೋರಿನೇ ಗೊತ್ತಾಗೋದು, ಕೊನೆವರೆಗೂ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಆದರೆ ಲೈಕ್ ಮಾಡೋರ ಸಂಖ್ಯೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅವಾಗೆಲ್ಲ ತುಂಬ ಲೈಕ್ ಮಾಡ್ತಾಯಿದ್ರಿ, ಈಗ ಲೈಕ್ ಮಾಡ್ತಾಯಿಲ್ಲ. ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಲೈಕ್ ಜೊತೆಗೆ ಹೈಪ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆನಂದ, ಇವತ್ತು ನಾನು ನಿಮ್ಮಮ್ಮ ಮತ್ತು ನಿಮ್ಮ ತಂಗಿಯರು ಹೊರಗೊಂಟಿವಪ್ಪ. ಹೆಂಗೋ ಸೊಸೆಗೆಲ್ಲ ಅವು ಕಾಲುಂಗ್ರ ಮತ್ತು ಕಾಲಾಗಿನ ಗೆಜ್ಜೆ, ಕಿವಾಗಿನವು ಅವೆಲ್ಲ ಥರವ ಇದಾವಲ್ಲ. ಇನ್ನು ಇವರು ಕೂಡ ಏನು ಸೀರೆ ಗೀರೆ ತಂದ್ಕೊಂಡಿಲ್ಲಲ್ಲ, ಹಂಗಾಗಿ ಹೊರಗೊಂಟಿವಪ್ಪ. ಹಂಗೆ ಸ್ವಲ್ಪ ಸಂತೆ ಮಾಡ್ಕೊಂಬರೋದೆಲ್ಲ ಐತೆ. ಈಗ ಮದುವೆ ಖರ್ಚು ಅಂದರೆ ಮದುವೆ ಮನೆ ಅಂದರೆ ಸ್ವಲ್ಪ ಅವೆಲ್ಲ ಇರ್ತಾವಲ್ಲ ತರೋಗಿರೋವು, ಸ್ವಲ್ಪ ಔಸನೆ ಥರವಿದಾವ. ಹೋಗ್ತಾ ಇದೀವಪ್ಪ ಇವತ್ತು. ಅಪ್ಪ, ನೀವು ಬೇಕಾದರೆ ಬಟ್ಟೆ ಗಿಟ್ಟೆ ಎಲ್ಲ ತೊಗೊಂಬರ್ರಿ. ಅವೇನೋ ಕಾಲುಂಗ್ರ ಅವು ಬೇಕಾದರೆ ಏನೋ ಅವೆಲ್ಲ ನೀವು ನೋಡ್ಕೊರಿ. ಇದೇನೋ ಮನೆದು ಹೇಳಿದ್ರಲ್ಲ ಸಂತೆದು, ಅದೆಲ್ಲ ಲೀಸ್ಟ್ ಹೆಂಗೋ ಬರ್ಕೊಂಡಿರ್ತೀರಲ್ಲಮ್ಮ, ಅದು ನಾನು ಕೊಟ್ಬಿಡು. ನಾನು ಪಾರ್ವತಿ ಬರಬೇಕಾದ್ರೆ ತೊಗೊಂಬಂದ್ಬಿಡ್ತೀವಿ. ನೀವು ಸುಮ್ಮನೆ ಯಾಕೆ ಓದಾಡ್ತೀರಾ ಅದೆಲ್ಲ ತೊಗೊಂಡು? ಬೇಕಾದರೆ ಬಟ್ಟೆ ಶಾಪಿಂಗ್ ಅವೆಲ್ಲ ಮಾಡ್ಕೊಂಬರ್ರಿ. ನಾವು ಕಿರಾಣಿ ಸಂತೆ ಏನೇನೈತೆ ಅದೆಲ್ಲ ಬರಬೇಕಾದ್ರೆ ತೊಗೊಂಬಂದ್ಬಿಡ್ತೀವಿ. ಹೌದು ಮವ, ಈ ವಯಸ್ಸಲ್ಲಿ ಇಬ್ಬರು ಯಾಕೆ ಕಷ್ಟ ಬೀಳ್ತೀರಾ? ಕಿರಾಣಿ ಸಂತೆ ಅಂದರೆ ಆ ಕಡೆ ಓಡಾಡಿ ತರೋವಿರ್ತಾವಲ್ಲ, ಸುಮ್ಮನೆ ನಿಮ್ಮಿಬ್ಬರಿಗೆ ಕಷ್ಟ ಆಗಿಬಿಡುತ್ತೆ. ನಾವು ಹೆಂಗೋ ಬರಬೇಕಾದ್ರೆ ತೊಗೊಂಬಂದ್ಬಿಡ್ತೀವಿ. ಬೇಕಾದರೆ ಇವತ್ತು ಬೇಗನೆ ಆಫೀಸ್ ಮುಗಿಸ್ಕೊಂಡು ಬಂದು ಎಲ್ಲ ಸಂತೆ ಮಾಡ್ಕೊಂಡು ಬಂದುಬಿಡ್ತೀವಿ. ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ಹೆಂಗೋ ಅತ್ತೆ ಎಲ್ಲ ಅಡುಗೆ ಮಾಡ್ತಾರಲ್ಲ, ನಾವೆಲ್ಲ ಸಂತೆ ಮಾಡ್ಕೊಂಡು ಬಂದುಬಿಡ್ತೀವಿ. ಅಮ್ಮ, ಅದೇನಾದರೂ ಚೀಟಿ ಗೀಟಿ ಬರ್ದಿರ್ತೀಯಲ್ಲ ಸಂತೆದು, ತೊಗೊಂಬಮ್ಮ. ತರ್ತೀನಿರಪ್ಪ. ಅಪ್ಪ, ಎಲ್ಲ ಕೆಲಸನೂ ನೀವೊಬ್ಬರೇ ತಲೆ ಮೇಲೆ ಹಾಕೋಬೇಡ್ರಿ. ಏನಾದರೂ ಇದ್ದರೆ ನನಗೂ ಹೇಳಪ್ಪ. ಒಂದು ವೇಳೆ ನಾನು ಕೆಲಸದ್ದು ಬ್ಯುಸಿಲಿ ಮರ್ತೋಗ್ಬಿಡ್ತಿರ್ತೀನಿ, ಸ್ವಲ್ಪ ಹೇಳಿ, ಏನಾಗಲ್ಲ, ನಾನು ಮಾಡ್ತೀನಿ. ನೀವೊಬ್ಬರೇ ಯಾಕೆ ತಲೆ ಮೇಲೆ ಹಾಕೋತೀರಾ ಎಲ್ಲ? ಸರಿ ಕಣಪ್ಪ, ಹೇಳ್ತೀನಿ ಏನಾದರೂ ಇದ್ರೆ. ಹಂಗೆ ಏನಿದ್ದಿಲ್ಲಲ್ಲ, ಹಂಗೆ ಹೋಗ್ತಾ ಇದ್ವಿ ಹೊರಗಡೆ, ತೊಗೊಂಬಂದ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ. ತಗೋಪ್ಪ, ಈ ಚೀಟಿನಾಗ ಬರ್ದಿ ನೋಡು ಮನೆಗೆ ಏನೇನು ಬೇಕು ಸಂತೆದೆಲ್ಲ ಅಂತ. ಸರಿಯಪ್ಪ, ನಾವಿನ್ನು ಹೊರಡ್ತೀವಿ. ಇಲ್ಬಾ, ಈ ಹಣ ತೊಗೊಂಡೋಗು. ಏನಪ್ಪ ನೀನು ನನ್ನ ಒಳ್ಳೆ ಬೇರೆನ ಥರ ಮಾಡ್ತಿದೆಯಲ್ಲ? ನವೀನ್ ಯಾರು ಬೇರೆನಾ? ಅವ್ನು ನನ್ನ ತಮ್ಮ ಅಲ್ಲ? ಅವ್ನ ಮದುವೆಗೆ ಬೇಕಾಗಿರೋ ಸಾಮಾನೆಲ್ಲ ಮನೆಗೆ ತೊಗೊಂಬಂದ್ರೆ ಅದಕ್ಕೂ ದುಡ್ಡು ಕೊಡ್ತೀಯಲ್ಲಪ್ಪ? ಸುಮ್ಮನಿರಪ್ಪ ನೀನು. ನೀನೇನೋ ಇದು ಮನೆ ನಮ್ಮದು, ನಮ್ಮವರು ಅಂತ ಎಲ್ಲ ನಿನ್ನ ದುಡ್ಡೆಲ್ಲ ಖರ್ಚು ಮಾಡ್ತೀಯಪ್ಪ ಮನೆಗೋಸ್ಕರ. ಆದರೆ ಏನು ಮಾಡಂದು, ಮನೆಗಿರೋರು ಯಾರು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮಮ್ಮಗ ನಿಮಗೇನೇನೋ ಕೊಡಿಸ್ಬೇಕಂದ್ರೆ ಕುತ್ತಿಗೆ ಬರುತ್ತಲ್ಲ, ಅದಕ್ಕೆ. ಸರಿಯಪ್ಪ, ನಾವು ಹೋಗಿ ಬರ್ತೀವಿ. ಯಾಕೆ ನಿನ್ನ ಮುಖ ಕುಂಬಳಕಾಯಿ ಆಗೈತಲ್ಲ? ರೀ, ನನ್ನ ಏನಾದರೂ ಒಂದು ಅನ್ನಕ್ಕೆ ಕಾಯ್ಕೊಂತ ಕುಂತಿರ್ತೀರಲ್ಲ. ಅದು ಹೋಗ್ಲಿ ಬಿಡು. ನಿನ್ನ ಮಕ್ಳು ಇನ್ನೂ ರೆಡಿ ಆಗಿರಿಲ್ಲ? ಇವತ್ತು ಹೋಗೋಣ ಅಂತ ಹೇಳಿದ್ನಲ್ಲ ಹೊರಗ. ಅಪ್ಪ, ನಾವು ಕೂಡ ರೆಡಿಯಾಗಿದ್ವಿ ಆಗಲೇ. ನನ್ನ ಮಗಳು ರಾಧಿಕಾಗ ಬೇಷ್ ಆಗ್ಬಿಟ್ಟೈತೆ. ಇದೊಂದು ಮದುವೆ ನಾವು ಬಂದು ತಾನು ಇದೇನೋ ಹೋಟ್ಲು ಕೆಲ್ಸಕ್ಕೆ ಹೋಗೋದು ಬಂದಾಗ್ಬಿಟ್ಟೈತೆ. ಅವಾಗಾದ್ರೆ ಗೊತ್ತಾಗ್ತಿತ್ತು. ಈಗ ಬೇಷ್ ಶಾಪಿಂಗು ಅದು ಇದು ಅಂತೇಳಿ ಹೊರಗೆ ತಿರ್ಗೋದು ಜಾಸ್ತಿ ಆಗುತ್ತೆ, ಆರಾಮಾಗ್ಬಿಟ್ಟಾಳ. ಸರಿ, ನಡೀರಂಗಾದ್ರೆ ಎಲ್ಲರೂ ಹೋಗಣ್ರಿ. ಮತ್ತು ಲೇಟ್ ಆಗಿಬಿಡ್ತೈತೆ, ಅವೆಲ್ಲ ಕೊಂಡ್ಕೊಂಬರೋಷ್ಟೊತ್ತಿಗೆ ಕತ್ಲಾಗ್ಬಿಡ್ತೈತೆ. ಬಂದು ಅಡುಗೆ ಮಾಡ್ಬೇಕು ನಾನು ಇನ್ನು. ಅಪ್ಪ, ಅಣ್ಣ ಯಾಕೋ ತುಂಬ ದಾರಿ ತಪ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ನನಗೆ. ಅಲ್ಲಿ ಬೇಕ್ರಿಗೂ ಕೆಲ್ಸಕ್ಕೆ ಬರೋದು ಬಿಟ್ಬಿಟ್ಟ ಅಪ್ಪ. ಅಣ್ಣ ಇದೇ ಥರ ಮುಂದುವರೆದ್ರೆ ಹೆಂಗಪ್ಪ? ತುಂಬ ಕಷ್ಟ ಆಗುತ್ತೆ ಮುಂದೆ. ಸ್ವಲ್ಪ ಬೈದು ಬುದ್ಧಿ ಹೇಳಪ್ಪ ಅವ್ನಿಗೆ. ಏನಂತ ಹೇಳಮ್ಮ ಅವನಿಗೆ? ನನಗೆ ಸಾಕಾಗೋಗೈತೆ. ಅವನಿಗೆಲ್ಲ ಥರದಿಂದ ಹೇಳ್ದೆ ನಾನು, ಪ್ರೀತಿಯಿಂದ ಹೇಳ್ದೆ, ಒದ್ದು ಬಡದು ಹೇಳ್ದೆ, ಎಲ್ಲ ಸಿಟ್ಟು ಮಾಡಿನೂ ಹೇಳ್ದೆ. ಅವ್ನಿಗೆ ಏನು ಸ್ವಲ್ಪನೂ ಬುದ್ಧಿ ಬರ್ತಾ ಇಲ್ಲ. ನಿನ್ನೆ ನೋಡಿದ್ರಾ ಎಷ್ಟು ಗಂಟೆಗೆ ಬಂದಾನ? 12 ಗಂಟೆಗೆ ಬಂದಿದ್ದಂಗೆ ಇದ್ದಾನ. ನಾವಂತಿದೆ ಉಂಡು ಮಕ್ಕೊಂಡಿವಿ, ಇನ್ನೂ ಮನೆಗೆ ಬಂದಿಲ್ಲ. ನಾನು ನೋಡಿದೆ ಎಷ್ಟೊತ್ತಾಗುತ್ತೆ ಬರೋದು ಅಂತ ಕಾಯ್ಕೊಂಡು ಕುಂತೀನಿ. ನಿನ್ನೆ 12 ಗಂಟೆಗೆ ಬಂದಾನ. ಎಲ್ಲಿಗೆ ಹೋಗಿದ್ದಿ, ಏನು ಮಾಡಿದೆ ಅಂತ ಕೇಳಿದ್ರೆ ಒಂದು ಬಾಯಿ ತುಟುಕ್ ಪಿಟುಕ್ ಅನ್ಲಿಲ್ಲ. ಹೋಗಿ ರೂಮ್ ಸೇರ್ಕೊಂಡು ಬಾಗ್ಲಾಕೊಂಡ್ಬಿಡ್ಬೇಕಾ? ಏನು ಬೆಳಗ್ಗೆ ಮೀಟಿಂಗ್ ನಡೆಸಿದ್ದಂಗಿದ್ದಾರೆ. ಬಂದೇನಪ್ಪ ಮಹಾರಾಜ, ಈಗ ಬೆಳಕಿರುತ್ತೆ ನಿನಗೆ? 3 ಕತ್ತೆ ವಯಸ್ಸಾಗಕ್ಕೆ ಬಂತು ನಿಂಗೆ. ಬೆಳಗ್ಗೆ ಬೇಗ ಎದ್ದು ಏನಾನ ಒಂದು ಮನೆ ಕೆಲಸ ಮಾಡಿ ಅಥವಾ ಹೊರಗೆ ಹೋಗಿ ಒಂದು 4 ರೂಪಾಯಿ ದುಡ್ಕೊಂಬರ್ಬೇಕು ಅನ್ನೋದು ಜವಾಬ್ದಾರಿ ಇಲ್ಲ ನಿನಗೆ? ನಾಳೆಯಿಂದ ಬೇಗ ಎದ್ದೇಳ್ತೀನಿ ಬಿಡಪ್ಪ. ಈ ನಾಳೆ ಅನ್ನೋ ಮಾತನ್ನ ಅದೆಷ್ಟು ಸರಿ ಕೇಳಿನೋ ನನಗೆ ಗೊತ್ತಿಲ್ಲ. ಈ ನಾಳೆ ಅನ್ನೋದು ಬರುತ್ತೋ ಇಲ್ಲೋ ಅನ್ನೋದು ನಂಗೆ ಅರ್ಥ ಆಗೋಲ್ತು.
ನೀನು ಇದೇ ಥರ ಮುಂದುವರಿತಾ ಹೋದ್ರೆ ಮುಂದೆ ತುಂಬ ಕಷ್ಟಪಡ್ತೀಯ, ತುಂಬ ಪಶ್ಚಾತ್ತಾಪ ಪಡ್ತೀಯ ನೋಡಿ, ಹೇಳ್ತಾ ಇದ್ದೀನಿ. ಹೌದಣ್ಣ, ಅಪ್ಪ ಅಮ್ಮ ನಿನ್ನ ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು. ನೀನು ಮನೆ ಕೆಲಸನೂ ಮಾಡಂಗಿಲ್ಲ, ಆ ಕಡೆ ಹೊರಗಡೆ ಏನಾದರೂ ಒಂದು ಸ್ವಲ್ಪನೂ ದುಡ್ಕೊಂಬರಂಗಿಲ್ಲ. ಹಿಂಗಿದ್ರೆ ಹೆಂಗಣ್ಣ? ನಿಂಗೆ ಕಷ್ಟ ಅನ್ಸಲ್ವಾ? ಮುಂದೆ ಈಗ ಗೊತ್ತಾಗಲ್ಲ ನಿಂಗೆ, ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಅವಾಗ ಗೊತ್ತಾಗುತ್ತೆ ನಿಂಗೆ. ಗಾಯತ್ರಿ, ನೀನು ದುಡಿತಾ ಇದೆಯಲ್ಲ, ನೀನು ಸುಮ್ಮನೆ ನೀನು ದುಡ್ಕೋ, ನನಗೆ ಹೇಳಕ್ಕೆ ಬರಬೇಡ ನೀನು. ನಾನು ಒಂದು ದಿನ ದುಡ್ದಿಲ್ಲ ಅಂದರೆ ಏನು ನಷ್ಟ ಆಗೋದು ನಿಂತಿಲ್ಲ. ಅಣ್ಣ, ನಷ್ಟ ಅನ್ನೋದು ಈಗ ಕಾಣಿಸಲ್ಲ. ನಿನಗೆ ಏನು ಜವಾಬ್ದಾರಿಯಿಂದ ಓಡಿ ಹೋಗ್ತಿದೆಯಲ್ಲ, ನನ್ನ ಕೈಲಾಗಲ್ಲ, ನಾನು ಮಾಡಲ್ಲ, ನಾನು ಸುಖವಾಗಿರಬೇಕು, ಆರಾಮಾಗಿರಬೇಕು ಅಂತಿದೆಯಲ್ಲ, ಮುಂದೊಂದು ದಿನ ಅದ್ರ ಪರಿಣಾಮ ಏನಂತ ನೀನು ಅನುಭವಿಸ್ತೀಯ. ಇಷ್ಟು ದಿನ ಅಪ್ಪ ಅಮ್ಮಂದಾಯಿತು, ಇತ್ತೀಚೆಗೆ ಯಾಕೋ ನಿಂದು ನೀತಿ ಬೋಧನೆ ಜಾಸ್ತಿ ಆಗಿಬಿಟ್ಟೈತಲ್ಲ. ಆ ಹುಡುಗಿ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೆ. ಆ ಹುಡುಗಿ ಗಂಟ್ಲು ಹಾಕೊಂಡು ನಿನಗೆ ಬುದ್ಧಿ ಹೇಳೋದು ಅಕ್ಕಿಗೆ ನಿಂತಿಲ್ಲ, ಗ್ರಹಚಾರ ಕೆಟ್ಟಿಲ್ಲ, ನೀನು ಚೆನ್ನಾಗಿರ್ಲಿ ಅಂತ ನಿನಗೋಸ್ಕರ ಹೇಳ್ತಾ ಇರೋದು ಹುಡುಗಿ. ಮತ್ತೆ ಹುಡುಗಿ ಮೇಲೆ ಹಾರಾಡ್ತೀಯಾ? ನೋಡಪ್ಪ, ನನಗೆ ಜೀವನದಲ್ಲಿ ಆರಾಮಾಗಿರೋದು ತುಂಬ ಮುಖ್ಯ. ನನಗೆ ಬರೀ ಕೆಲಸ 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 ಅಂತೇಳಿ ಟೆನ್ಷನ್ ಪಟ್ಕೊಂಡು ಜೀವನ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಆ ಥರ ಇದ್ದರೆ ಅದು ಜೀವನನೂ ಅನ್ಸ್ಕೊಳಂಗಿಲ್ಲ. ಯಾವಾಗನ ಕೇಳೋ ರೆಸ್ಟ್ ಬೇಕು, ಆರಾಮಾಗಿರಬೇಕು, ನಾನು ಮಲ್ಕೊಂಡೇ ಇರಬೇಕು ಅಂತೀಯಲ್ಲ, ಅಂಥದ್ದು ಏನು ಕಡ್ದು ಕಟ್ಟಾಗಿ ಬಂದು ದೊಣ್ಕೊಂಡು ಮಕ್ಕೊಂಡಿರ್ತೀಯಪ್ಪ ನೀನು. ಏನು ರೆಸ್ಟ್ ಬೇಕು ನಿನಗೆ? ರೆಸ್ಟ್ ಅನ್ನೋದು ಹೆಂಗಿರ್ಬೇಕು ಗೊತ್ತಾ? ಮೈ ಬಗ್ಸಿ ಬೇವ್ರಿಳಿಸಿ ದುಡ್ದು ಬಂದು ಮನೆಗೆ ಕುಂತ್ಕೊಂಡು ಮಕ್ಕಂಡಾಗ ಬರೋ ಸುಖ, ಅದು ರೆಸ್ಟ್ ಅಂತಾರೆ. ಅದಕ್ಕೆ ನೀನು ಮಾಡ್ತೀಯಲ್ಲ, ಅದು ರೆಸ್ಟ್ ಅಲ್ಲ, ಅದು ಸೋಮಾರಿತನ ಅಂತಾರೆ ಅದನ್ನು. ನಾಚಿಗೆಟ್ಟವನೆ, ಸ್ವಲ್ಪನ ಜವಾಬ್ದಾರಿ ಅನ್ನೋದಿಲ್ಲ ನಿನಗೆ. ಏನು ಗಂಡಸಾಗಿ ಹುಟ್ಟಿಯೋ ಏನೋ. ಸಾಕು, ಇನ್ನು ಜಗಳ ಮಾಡಬೇಡ್ರಿ. ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಅವನಿಗಂತೂ ಬುದ್ಧಿ ಬರಂಗಿಲ್ಲ. ಅದು ಬುದ್ಧಿ ತಾನೇ ಉಟ್ಕೋಬೇಕು ಅವನಲ್ಲಿ. ನಾವು ಹೇಳೋದ್ರಿಂದ ಅದು ಬುದ್ಧಿ ಬರಂಗಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಬದಲಾಗಿರ್ಬೇಕಾಗಿತ್ತು ಅವನು. ನಾವು ಹೇಳೋ ಮಾತಿಂದ ಅವ್ನು ಬದಲಾಗ್ತಾನೆ ಅಂದರೆ ಅದು ಬದಲಾವಣೆ ಅನ್ಸ್ಕೊಳಂಗಿಲ್ಲ. ಅದು ನಾಟಕ ಅಂತಾರೆ ಅದನ್ನು. ಹೊರಗಷ್ಟೇ ಬದಲಾದಂಗೆ ಇರ್ತಾರೆ ಅವರು. ಅವರು ಅವ್ರ ಕಷ್ಟನ ಅನುಭವಿಸಿ ತಾವು ಮಾಡಿದ ತಪ್ಪು ಅಂತ ಅವ್ರಿಗೆ ತಿಳುವಳಿಕೆ ಬಂದು ಅವ್ರು ಬದಲಾಗೋವರೆಗೂ ಅವ್ರಿಗೆ ಬದಲಾವಣೆ ಅನ್ನೋದು ಬರಂಗಿಲ್ಲ. ಅವನೇ ಅನುಭವಿಸ್ತಾನೆ. ಮುಂದೆ ನೆನೆಸ್ಕೊತಾನೆ ನಮ್ಮ ಮಾತನ್ನ, ಪ್ರತಿಯೊಂದು ಮಾತು ನೆನೆಸ್ಕೊತಾನೆ ಅವನು. ಅದೆಲ್ಲ ಹೋಗ್ಲಿ, ಅವರೇನೋ ನಿನ್ನ ಹೆಂಡತಿಗೆ ದುಡ್ಡು ಕೊಡ್ತಾ ಇದ್ದಾರಲ್ಲ, ಮತ್ತು ನೀವೇನು ಕೊಡ್ತೀರಿ? ಮುಯಿ ಗಿಫ್ಟ್ ಏನೋ ಕೊಡ್ತಾರಲ್ಲ ಮದುವೆಗೆ, ನೀವೇನು ಕೊಡ್ತೀರಿ? ಮತ್ತೆ ಅಷ್ಟು ಲಕ್ಷ ಇಸ್ಕೊಂತ ಇದ್ದೀರಿ, ಮತ್ತು ನೀವು ಕೂಡ ಅದರಷ್ಟೇ ಕೊಡಬೇಕಲ್ಲಪ್ಪ. ಏನು ಕೊಡ್ತೀರಿ? ಎಲ್ಲಿಂದ ಕೊಡ್ತೀರಿ? ದುಡ್ಡು ಎಲ್ಲ ತಿಂತಕ? ಅಮ್ಮ, ಆ ದುಡ್ಡನ್ನ ನಾವೇನಾದರೂ ಮಾಡ್ಕೋತೀವಿ. ಅವ್ರು ಕೊಡೋ ದುಡ್ಡನ್ನ ನಾವು ಮುಯಿ ನಾನೇ ಕೆಡಕ್ಕೆ ಹೋಗ್ಲಿ? ರಾಧಿಕಾ ಇದ್ದಾಳಲ್ಲ, ಅವಳೇ ಏನಾದರೂ ಮಾಡ್ಕೋತಾಳೆ, ಅವಳೇ ಇಡ್ತಾಳೆ. ಅದೇ ಅಂತೀನಿ, ಮತ್ತೆ ನಿನ್ನ ಯೋಗ್ಯತೆ ಎಲ್ಲಿಂದ ಬರಬೇಕು ಕೊಡೋಷ್ಟು? ಅಂತ ಗಂಡಸನ್ನು ನೀನು ಅಲ್ಲ ತಗ. ಈಗ ಅಷ್ಟು ದುಡ್ಡು ಇಸ್ಕೊತಿದ್ದೀರಂದ್ರೆ ಅದಕ್ಕೆ ತಕ್ಕಂಗೆ ನೀವು ಮುಯಿ ಇಡಬೇಕು. ಮುಯಿ ಇಟ್ಟು ಮರ್ಯಾದೆ ಉಳಿಸ್ಕೊಳ್ರಿ. ಅಲ್ಲಿ ಕೂಡ ಮರ್ಯಾದೆ ತಗೊಬೇಡ್ರಿ, ಇಬ್ಬರು ಗಂಡ ಹೆಂಡತಿ ಸೇರಿ. ನಮ್ಮನ್ನೂ ಮದುವೆ ಕರಿತಾ ಇದ್ದಾರೆ, ನಾವು ಹೋಗ್ತೀವಿ. ನಮ್ಮ ಕೈಲಾದಷ್ಟು ನಾವು ಮುಯಿ ಇಡ್ತೀವಿ. ನೀವು ನಿಮ್ಮಂಗಲ್ಲ ನಮ್ಮದು, ನಿಮ್ಮದು ಬೇರೆ. ನೀವು ಅಷ್ಟು ಕೊಡಕತ್ತಾರ ಅವರು ಹೆಣ್ಣಿನ ಕಡೆಯವರು, ನೋಡ್ರಿ ಮರ್ಯಾದೆ ಉಳಿಸ್ಕೊರಿ ಸ್ವಲ್ಪ. ಹೌದಲ್ಲ, ಅವ್ರು ಅಷ್ಟು ಕೊಡಕತ್ತಾರಂದ್ರೆ ನಾವು ಏನಾದರೂ ಮುಯಿ ಇಡಬೇಕು. ನನ್ನ ಹತ್ರ ಬೇರೆ ದುಡ್ಡಿಲ್ಲ, ನಾನು ಇದ್ರೂ ಕೊಡಂಗಿಲ್ಲ. ಅವಕ್ಕೆ ನಾನು ಕೊಡಕ್ಕೆ ಹೋಗ್ಲಿ? ಬೇಕಾದರೆ ಆ ರೊಕ್ಕ ರಾಧಿಕನ ಹತ್ರ ವಸೂಲಿ ಮಾಡ್ತೀನಿ ಹೊರತು ನನ್ನ ಹತ್ರದಿಂದ ₹1 ಬಿಚ್ಚಲ್ಲ. ಇದಕ್ಕೇನಾದರೂ ಒಂದು ಪ್ಲ್ಯಾನ್ ಮಾಡಬೇಕು. ರಾಧಿಕಾಗ ಫೋನ್ ಮಾಡ್ಬೇಕು ಇವತ್ತು. ಏನೇನು ಮಾಡಕತ್ತಾಳೋ ಏನೇನಿಲ್ಲೋ ಅಲ್ಲಿ. ಅದೊಂದು ಮಬ್ಬುದಂದ್ರೆ ಮಬ್ಬುದು. ನನ್ನಷ್ಟು ಹುಷಾರೇ ಇಲ್ಲ. ದುಡ್ಡು ಹೆಂಗೆ ಹೊಡಿಬೇಕು, ದುಡ್ಡು ಹೆಂಗೆ ವಸೂಲಿ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅದಕ್ಕೆ. ಇವತ್ತು ಫೋನ್ ಮಾಡಿ ಎಲ್ಲ ಹೇಳ್ಕೊಡ್ಬೇಕು ಅದಕ್ಕೆ.